ನಾವು ಇವತ್ತು ಎಮ್.ಕಾಮ್ ಫಸ್ಟ್ ಸೆಮ್ನಲ್ಲಿ ಬರುವಂಥ ಅಕೌಂಟಿಂಗ್ ಫಾರ್ ಮ್ಯಾನೇಜರಿಯಲ್ ಡಿಸಿಷನ್ಸ್ ಇದು ಒಂದು ಸಬ್ಜೆಕ್ಟು. ಈ ಸಬ್ಜೆಕ್ಟ್ನಲ್ಲಿ ಬರುವಂಥ ಫಸ್ಟ್ ಲೆಸನ್ನಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಡಿಸಿಷನ್ಸ್ ಅಂತ. ನಿಮಗೆ ಫಸ್ಟ್ ಬೇಸಿಕಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡು ಹೋಗೋದಾದರೆ, ಅದು ಮಾರ್ಜಿನಲ್ ಕಾಸ್ಟ್ ಅನಲೈಸಿಸ್. ಅದರಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಮಾರ್ಜಿನಲ್ ಕಾಸ್ಟಿಂಗು. ಇದ್ರ ಬೇಸಿಕ್ ಸೂತ್ರ ಏನಂದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದರೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಆ ಕಾಂಟ್ರಿಬ್ಯೂಷನ್ಗೆ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದರೆ ನಮ್ಮ ಪ್ರಾಫಿಟ್ ಬರುತ್ತೆ. ಇಟ್ ಮೀನ್ಸ್ ನಥಿಂಗ್ ಬಟ್ EBIT. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಇದ್ರ ಮೇಲೆ ಕಾಸ್ಟ್ ಯಾವ್ಯಾವ ಇರುತ್ತೆ? ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ರೆವೆನ್ಯೂ. ಇಟ್ಸ್ ಎಲ್ಲ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿದ್ರೆ, ಸೇಲ್ಸ್ 1,20,000, ಅದರಲ್ಲಿ ವೇರಿಯಬಲ್ ಕಾಸ್ಟ್ 60,000, ಅದರಲ್ಲಿ ಮೈನಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ನಮ್ಗೆ ಎಷ್ಟು ಬರುತ್ತೆ? 60,000 ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಫಿಕ್ಸ್ಡ್ ಕಾಸ್ಟ್ ಯಾವತ್ತು ಅದು 60,000 ಇದೆ ಅಂದ್ಕೊಂಡ್ರೆ, ಅದರಲ್ಲಿ ಅನ್ಲೆಸ್ ಮಾಡಿದ್ರೆ ಏನು ಉಳಿಯುತ್ತಲ್ಲ, ಇದು ಬ್ರೇಕ್ ಇವನ್ ಪಾಯಿಂಟ್. ಅದರಲ್ಲಿ 60,000ದಲ್ಲಿ 60,000 ಮೈನಸ್ ಆದರೆ ಏನು ಉಳಿಯಲ್ಲ, ಅದು ಬ್ರೇಕ್ ಇವನ್ ಪಾಯಿಂಟ್. ಇದರಲ್ಲಿ ನಾವು ಮೇನ್ ಮಾಡ್ತಾ ಹೋಗೋದು ಬ್ರೇಕ್ ಇವನ್ ಪಾಯಿಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಫಾರ್ಮುಲಾಸ್ ನಮಗೆ ಗೊತ್ತಿದ್ರೆ ಇದ್ರ ಮೇಲೆ ಅವ್ರು ಯಾವುದೇ ರೀತಿ ಲೆಕ್ಕ ಕೇಳಿದ್ರು ಬಿಡಿಸ್ಬೋದು. ಫಾರ್ಮುಲಾಸ್ ಅಂಡರ್ ಮಾರ್ಜಿನಲ್ ಕಾಸ್ಟಿಂಗ್. ಇದು ಫಸ್ಟ್ ಒಂದು ಏನು ಬರ್ತಂದರೆ, ಸೇಲ್ಸ್ ಬೇಕಂದರೆ ಸೇಲ್ಸ್ ಇಸ್ ಈಕ್ವಲ್ ಟು ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಅದರಲ್ಲಿ ಮತ್ತೆ ಒಳಗಡೆ ಸಬ್ ಸೂತ್ರಗಳು ಬರ್ತವೆ. ಏನಂದರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಯೂನಿಟ್ಸ್. ದೆನ್ ಸೆಕೆಂಡ್ ಒನ್, ಯೂನಿಟ್ಸ್ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಂದರೆ ಟೋಟಲ್ ಕಾಸ್ಟ್. ನಾವು ಟೋಟಲ್ ಕಾಸ್ಟ್ ಬೇಕಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮಾಡಬೇಕು. ಅದರಲ್ಲಿ ಮತ್ತೆ ಟೋಟಲ್ ವೇರಿಯಬಲ್ ಕಾಸ್ಟ್ ಬೇಕಂದರೆ ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮಾಡಬೇಕು. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬೇಕಂದರೆ ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯಬೇಕಾಗಿತ್ತಂದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಇಲ್ಲ ಇನ್ನೊಂದು ಫಾರ್ಮುಲಾನು ಬರುತ್ತೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ನೆಕ್ಸ್ಟ್ ಫೋರ್ತ್ ಒನ್, ಪ್ರಾಫಿಟ್ ವ್ಯಾಲ್ಯೂ ರೇಷೋ ಬೇಕಂತಂದರೆ PVR ಬೇಕಂದರೆ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ದೆನ್ BEP ಬೇಕಂದರೆ ರುಪೀಸಲ್ಲಿ, BEPನ ಅಂದರೆ ಬ್ರೇಕ್ ಇವನ್ ಪಾಯಿಂಟ್ ರುಪೀಸಲ್ಲಿ ಕಂಡಿಡಿದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ PV ರೇಷೋ. ಅದು ಯೂನಿಟ್ಸಲ್ಲಿ ಬೇಕಂದರೆ BEP ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಸ್ಟ್ ಪರ್ ಯೂನಿಟ್. ದೆನ್ ಸಿಕ್ಸ್ ಒನ್, ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿಯಬೇಕಂದ್ರೆ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್. ಇದು ಇಂಪಾರ್ಟೆಂಟ್. ಈಗ ನಾವು ಇದ್ರ ಮೇಲೆ ಲೆಕ್ಕ ನೋಡ್ತಾ ಹೋಗೋಣ. ಏನಂದರೆ ಸ್ಟಾರ್ಟಿಂಗ್ ಸಿಂಪಲ್ ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡ್ಬೋದು. ಯೂನಿಟ್ಸ್, ನಂಬರ್ ಆಫ್ ಯೂನಿಟ್ಸ್ 20,000, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು 20 rupees, ವೇರಿಯಬಲ್ ಕಾಸ್ಟ್ ಈಸ್ 5 rupees, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ 3 rupees. ಅದನ್ನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದಪ್ಪ ಅಂದರೆ, ನೆಕ್ಸ್ಟ್ ನಾವು ಫಸ್ಟಿಗೆ ಎಲ್ಲನೂ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಫುಲ್ ಅಮೌಂಟ್ ಆಗಿ. ಅದು ಹೆಂಗಂದರೆ 20,000ಗೆ ಮೇನ್ ಕೊಟ್ಟಿರ್ತಾರಲ್ಲ ನಂಬರ್ ಆಫ್ ಯೂನಿಟ್ಸ್, ಅದಕ್ಕೆ ವೇರಿಯಬಲ್ ಕಾಸ್ಟ್ನ ಇಂಟು ಮಾಡ್ಕೊಂಡ್ರೆ 4 lakhs ಸೇಲ್ಸ್ ಬರುತ್ತೆ. 20,000 ಇಂಟು ವೇರಿಯಬಲ್ ಕಾಸ್ಟ್ 5 rupees ಮಾಡ್ಕೊಂಡ್ರೆ ಇಂಟು ದೆನ್ 20,000 ಇಂಟು 3 ಅಂದರೆ ಫಿಕ್ಸ್ಡ್ ಕಾಸ್ಟ್ ಮಾಡ್ಕೊಂಡ್ರೆ 60,000 ಬರುತ್ತೆ. ಅದು ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಈ ನಮ್ಮದು ಸೇಲ್ಸ್ ಎಷ್ಟು ಆ ಸೂತ್ರ ಪ್ರಕಾರ ಹೋದರೆ ಸೇಲ್ಸ್ 4 lakh ಆಗುತ್ತೆ. ಅದರಲ್ಲಿ ವೇರಿಯಬಲ್ ಕಾಸ್ಟು 1 lakh ಆಗುತ್ತೆ. ಸಾರಿ 10 lakh ಅಲ್ಲ, ಇದು 1 lakh. ಇದರಲ್ಲಿ ಮೈನಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ 3 ಲಕ್ಷ. ಅದರಲ್ಲಿ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದ್ರೆ ಅದು ಎಷ್ಟಿದೆ? ಫಿಕ್ಸ್ಡ್ ಕಾಸ್ಟ್ 60,000. ಅದು ಮೈನಸ್ ಮಾಡಿದ್ರೆ 2,40,000. ಇದು ನಮ್ಮದು ಪ್ರಾಫಿಟ್ ಆಗಿರುತ್ತೆ. PVR ಕಂಡಿಡಿಯೋದು ಹೆಂಗಪ್ಪ ಅಂದರೆ PVR ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಸಿಕ್ಕಿದೆ? 3 lakh ಡಿವೈಡ್ ಬೈ ಸೇಲ್ಸು 4 lakh ಇದೆ ನಮ್ಮದು, ಇಂಟು 100 ಮಾಡಿದ್ರೆ 75% ಬರುತ್ತೆ. ಅದನ್ನು ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ಗೆ ಹಾಕೊಂಡ್ರೆ 60,000 ನಮ್ಮ ಕಾಂಟ್ರಿಬ್ಯೂಷನ್. ಫಿಕ್ಸ್ಡ್ ಕಾಸ್ಟ್ ಇರೋದು 60,000. ನಮ್ಮ ಕಾಸ್ಟ್ ಪರ್ ಯೂನಿಟ್ ಅಂದರೆ ಎಷ್ಟು ಬಂದಿದೆ? ನಮ್ಮದು 3 lakh ಇಂಟು 100 ಮಾಡಿದ್ರೆ 20%. ಎರಡೂ ಬೇಕಾಗ್ತದೆ. ಎರಡರಲ್ಲೂ ಮಾಡಿರಿ. ರುಪೀಸಲ್ಲಿ ಅಂದರೆ 60,000 ಕಾಂಟ್ರಿಬ್ಯೂಷನ್ ತೊಗೋಬೇಕು. ಮತ್ತು PVR 75% ಮಾಡಿದ್ರೆ ಬ್ರೇಕ್ ಇವನ್ ಪಾಯಿಂಟು 80,000 ಬರುತ್ತೆ. ದೆನ್ ಮಾರ್ಜಿನ್ ಆಫ್ ಸೇಫ್ಟಿ ಹೇಗಪ್ಪ ಮಾಡೋದಂದರೆ, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್ BEP. ಅದು ಸೇಲ್ಸ್ ಎಷ್ಟಿದೆ? ನಮ್ಮದು 4 lakh ಮೈನಸ್ ಬ್ರೇಕ್ ಇವನ್ BEP ಎಷ್ಟು ಬಂತೆ? 80,000. ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. 4 lakh ಮೈನಸ್ 80,000 ಮಾಡಿದ್ರೆ ಎಷ್ಟು ಬಂತು? 3,20,000. 3,20,000 ನಮ್ಮದು ಮಾರ್ಜಿನ್ ಆಫ್ ಸೇಫ್ಟಿ ಆಗಿರುತ್ತೆ. ಇದು ಮಾರ್ಜಿನ್ ಆಫ್ ಸೇಫ್ಟಿ ಸಿಂಪಲ್. ನೆಕ್ಸ್ಟ್ ಇದ್ರ ಮುಂದುವರೆದ ಭಾಗನ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ವರ್ಕೌಟು. ನೀವು ನೆಕ್ಸ್ಟ್ ಲೆಕ್ಕನ ಇದನ್ನು ಹೋಮ್ವರ್ಕ್ ಆಗಿ ತೊಗೋಬೇಕಿದೆ. ನೀವು ಈ ರೀತಿ ಬೇರೆ ಬೇರೆ ಅಮೌಂಟ್ನ ಚೇಂಜ್ ಮಾಡಿಕೊಂಡು ಇನ್ನೊಂದ್ಸಲ ಮಾಡ್ಬೋದು. ಇದು M.com ಅಲ್ಲಿ ಬರುವಂಥ ಲೆಸನ್ಸ್ ಆಗಿದೆ.